ಆಸ್ಟ್ರೇಲಿಯನ್ ಟೀಮ್ ಅಂತ ಹೇಳಿಸ್ಕೊಂಡಂಥವ್ರು, ಕರೆಸ್ಕೊಂಡಂಥವ್ರು. ಹೀಗಾಗಿ ಇವರ ಆಟದ ಬಗ್ಗೆ, ಇವರ ಕೋಚಿನ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ಆಗುವಂಥದ್ದು. ಅಂಥವರು ಇವತ್ತು ನಮ್ಮ ನಡು ಇಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ವಿಷಯ ಆಗ್ತದೆ. ಇನ್ನೊಂದು ಮಾತು ಭಾಳ ಗಮನಿಸಬೇಕಾದ್ರೆ, ಎಂಥ ಒಬ್ಬ ದೇಶಭಕ್ತರಿದ್ರೆ ಅಂದರೆ 1977 ಪ್ಯಾಕರ್ ಸೀರೀಸ್ ಅಂತ ಬರ್ತದೆ ರೀ. ಇವತ್ತು ಹೆಂಗೆ ನಾವು ನಮ್ಮ ದೇಶದೊಳಗೆ ವಿಶೇಷವಾಗಿ ಈಗ IPL ಅದು ಮಾಡ್ತಾ ಇದ್ವಲ್ಲ, ಆ ರೀತಿಯಾಗಿ ದುಡ್ಡು ಗಳಿಸೋದು ಅನುಕೂಲ ಮಾಡುವಂಥ ಪ್ಯಾಕರ್ ಇಡೀ ವಿಶ್ವದ ಶ್ರೇಷ್ಠ ಆಟಗಾರರೆಲ್ಲ ತನ್ನತ್ತ ಸೆಳೆಯುವಂಥ ಕೆಲಸ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿನ. ಆ ಸಂದರ್ಭದಲ್ಲಿ ಭಾಳಷ್ಟು ಅಂದಿನ ದಿಗ್ಗಜ ಆಟಗಾರೆಲ್ಲ ಅಲ್ಲಿ ಹೋಗಿಬಿಟ್ರು ರೊಕ್ಕದ ಆಸೆಗಾಗಿ. ಮತ್ತೆ ಅದಕ್ಕೆ ಮತ್ತೇನಿಲ್ಲ, ದುಡ್ಡು ಸಾಕಷ್ಟು ಹರಿದು ಬರ್ತದೆ ಅಂತೀನಿ. ಅದರಲ್ಲೇ ಇವರು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಅನೇಕ ಶ್ರೇಷ್ಠ ಆಟಗಾರರಲ್ಲಿ ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಇವರು ರಿಟೈರ್ ಆಗಿದ್ದರು. ಇವರು ಮತ್ತು ತಮ್ಮ 41ನೇ ವಯಸ್ಸಿನಲ್ಲಿ ಮತ್ತೆ ಕ್ರಿಕೆಟ್ ಆಡಲಿಕ್ಕೆ ಬಂದು ಆಸ್ಟ್ರೇಲಿಯಾ ಟೀಮ್ ಕಟ್ಟೋದ್ರಲ್ಲಿ ದೊಡ್ಡ ಸಹಕಾರ ಮಾಡಿದಂಥ ವ್ಯಕ್ತಿ ಈ ನಮ್ಮ ಪ್ಯಾಕರ್ ಸೀರೀಸ್ ಬಿಟ್ಟು ಹೋದಂಥವ್ರ ಬದಲಾಗಿ ಇವರು ಆಡಿದರು. ಆಸ್ಟ್ರೇಲಿಯಾಕ್ಕೆ ಒಂದು ವ್ಯಕ್ತಿತ್ವ ಕೊಟ್ಟರು, ದೊಡ್ಡ ಟೀಮನ್ನಾಗಿ ಮಾಡಿದರು. ಒಟ್ಟಿನೆಲ್ಲ ಇವರು ಏನಪ್ಪ ಅಂದರೆ ವಿಶೇಷವಾಗಿ 62 ಟೆಸ್ಟ್, ಈಗ ಹೇಳಿದ ನಿಮಗೆ 27 ಅರ್ಧ ಶತಕ, 10 ಶತಕ, ಮುಂದೆ ಬಾಲಿಂಗ್ದಲ್ಲೇ 71 ವಿಕೆಟ್ ತೊಗೊಂಡಿದ್ದಾರೆ. 39 ಟೆಸ್ಟ್ ಪಂದ್ಯಗಳನ್ನ ಮುನ್ನಡೆ ಮಾಡಿದ್ದಾರೆ. ಆದರೆ 39 ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ, ಬೌಲರ್ ಆಗಿದ್ದಾರೆ, ಬ್ಯಾಟರ್ ಆಗಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಆಗೋದಂತ ಉಳೋದೇನೋ ಅದು ಕೋಚ್ ಕೊಟ್ಟು ಅದನ್ನು ತಯಾರು ಮಾಡಿ ಅಂಥವ್ರು ಇದ್ದಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಗಳು ಯಾವುದೇ ಟೀಮ್ದಲ್ಲಿದ್ದರೂ ಸಹಿತ ಅದು ಗೌರವದ ಕೆಲಸ. ಅಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ